ಕರೆದ ತಕ್ಷಣ ಪ್ರೀತಿಯಿಂದ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಪ್ರೆಸ್ ಮೀಟ್ಗೂ ನೀವು ಸಪೋರ್ಟ್ ಮಾಡಿದ್ರಿ. ಈ ಸಿನಿಮಾಗೂ ಈ ಟೀಸರ್ ಈವೆಂಟ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಸಿನಿಮಾ ಮೇಕಿಂಗು, ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ನಾನು ಏನು ಹೇಳಲ್ಲ. ಸಿನಿಮಾ ನೀವು ನೋಡ್ಬಿಟ್ಟು ಹೇಳಿ, ಆ ಟೀಸರ್ ಏನು ಅನ್ನಿಸ್ತು ಅಂತ ನೀವು ಶೇರ್ ಮಾಡ್ಕೊಳ್ಳಿ ಅಷ್ಟೇ. ನನ್ನ ಪಾತ್ರ ಬಾಸ್ ಸಿನಿಮಾದಲ್ಲಿ ಒಂದು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ ಆಗಿರ್ತಾನೆ. ಆ ವ್ಯಕ್ತಿ ಅವನ ಲೈಫಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದು ಸಿನಿಮಾ ಒಂದು ಕತೆ. ಮತ್ತು ನಾನು ಆ ಪಾತ್ರಧಾರಿ, ಮಿಕ್ಕಿದೆಲ್ಲ ಡೈರೆಕ್ಟ್ರ್ ಹೇಳ್ತಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಟ್ಟೆ ಸಾಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲವ ಅಂತ ಹೇಳಿ, ನಿರ್ದೇಶಕ. ನಾನು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಸಿನಿಮಾದಲ್ಲಿ ನಟಿಸಿರುವಂಥ ಕೆಲವು ಪಾತ್ರಧಾರಿಗಳು ಬಂದಿದ್ದಾರೆ. ಸೊ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ. ಸರ್ ಬನ್ನಿ, ಡಾಕ್ಟರ್ ವಿಜಯಶ್ರೀ ಸರ್ ಬನ್ನಿ. ನನ್ನ ಹೆಸರು ಡಾಕ್ಟರ್ ವಿಜೇಶ್. ನಾನು ಕೇರಳಲ್ಲಿ ಮಲಯಾಳಂ ಮೂವೀಸ್ ಮಾಡಿದ್ದಾರೆ. 2-3 ಮೂವೀಸ್ ಐ ಹ್ಯಾವ್ ಆ್ಯಕ್ಟೆಡ್. ಆ್ಯಂಡ್ ಫಸ್ಟ್ ಆಫ್ ಆಲ್ I have to thank director sir for giving me opportunity to be part of this good movie. ನಮ್ಮ ಕ್ಯಾರೆಕ್ಟರ್ ಬಂದು ACP ಹರೀಶ್, ಹಾನೆಸ್ಟ್ ಪೊಲೀಸ್ ಆಫೀಸರ್ ಆ ಕ್ಯಾರೆಕ್ಟರ್ ಮಾಡ್ತಾರೆ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ತಕ್ಕಾಗಲ್ಲ, ಡೈರೆಕ್ಟ್ರೇ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ವೀರೇನ್ ಕೇಶವ್ ಅಂತ. ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಟೀಸರ್ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗೋಯ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಟೀಸರ್ ಮಾಡಬೇಕಾದ್ರೆ, ಶೂಟಿಂಗ್ ನಡಿಬೇಕಾದ್ರೆ ಮಿಡ್ನೈಟ್ 2 ಗಂಟೆ 3 ಗಂಟೆವರೆಗೂ ಎಲ್ಲ ಶೂಟ್ ಮಾಡಿದ್ದೀವಿ. ಈ ಪಾತ್ರಕ್ಕೆ ಜೀವ ತುಂಬಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಂದು ಬಿಸ್ನೆಸ್ ಮ್ಯಾನು. ಅದರಲ್ಲಿ ಏನೋ ಸುತ್ತ ಒಂದು ಇದು ಘಟನೆಗಳು ನಡೀತಾ, ಅದಕ್ಕೆಲ್ಲ ಕನೆಕ್ಟೆಡ್ ಇರುತ್ತೆ. ಈ ಪಾತ್ರ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ ಲವ ಸರ್ಗೆ ಹಾಗೂ ತನುಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ. ಎಲ್ಲರಿಗೂ ನಮಸ್ಕಾರ. ನಾನು ಭೀಷ್ಮರಾಮಯ್ಯ ಅಂತ ಹೇಳಿ, ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದ. ಇದುವರೆಗೂ ಒಂದು 40 ಸಿನಿಮಾಗಳು ಮಾಡಿದ್ದೀನಿ. ಇದರಲ್ಲಿ ನಮ್ಮದು ಮತ್ತು ನಿರ್ದೇಶಕರ ಜೊತೆಯಲ್ಲಿ ಇದು 3ನೇ ಸಿನಿಮಾ. ಹಾಗೆ ನಾಯಕ ನಟರಾದಂಥ ತನುಷ್ ಅವ್ರ ಜೊತೆಯಲ್ಲೂ 3ನೇ ಸಿನಿಮಾ ಇದು. ಒಂಥರ ಖುಷಿ ಆಗುತ್ತೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಒಂದು ಕುಟುಂಬದವರೇ ಆಗಿದ್ದೀವಿ. ಈ ಒಂದು ಟೀಸರ್ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಹಾಗೆ ಡಬ್ಬಿಂಗ್ ಟೈಮಲ್ಲಿ ಕೆಲವೊಂದು ಸೀನ್ಸ್ಗಳನ್ನ ನೋಡಿದಾಗ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೇಕಿಂಗ್ ಬಂದಿದೆ ಅಂತ ಅನಿಸ್ತಾ ಇತ್ತು. ಒಟ್ಟಾರೆಯಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಒಂದು ಗೋಡನಲ್ಲಿ ಒಂದು ಇನ್ಚಾರ್ಜ್ ಆಗಿರ್ತೀನಿ. ಆಕಸ್ಮಿಕವಾಗಿ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಅದು ಯಾವ ರೀತಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದು ಓವರಾಲ್ ನನ್ನ ಒಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ. ಸೊ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ಹಾಗೂ ನಾಯಕ ನಟರಿಗೆ ಹಾಗೂ ನನ್ನ ಈ ಒಂದು ಪಾತ್ರವನ್ನು ವಿಭಿನ್ನವಾಗಿ ತೋರಿಸೋದಕ್ಕೆ ಸಪೋರ್ಟ್ ಮಾಡಿದಂತಹ ಹಾಗೂ ನನ್ನ ಕಲಾವಿದರಾದಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಹಾಗೆ ಮೀಡಿಯಾದವ್ರಿಗೂ ಥ್ಯಾಂಕ್ಸ್, ಪತ್ರಿಕಾ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಮೂಲತಃ ಕರಾವಳಿಯ ಕುಂದಾಪುರ ಭಾಗದವನು. ಬೆಂಗಳೂರಿನಲ್ಲಿ ಪ್ರಸ್ತುತ ಹವ್ಯಾಸಿ ರಂಗಭೂಮಿಯಲ್ಲಿ ಸದಾ ನಾನು 12 ವರ್ಷದಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀನಿ. ಅವಕಾಶಕ್ಕಾಗಿ ಅಲ್ದಾಡ್ತಾ ಇದ್ದೆ. ಸೊ ಲವ ಸರ್ ಒಂದು ಸಿನಿಮಾದ ಆಡಿಷನ್ಗೆ ಕರೆದ್ರು. ಪಾತ್ರ ಚಿಕ್ಕದಿದ್ದರೂ ದೊಡ್ಡದಾಗಿ ತೋರಿಸ್ತಾರಂತ ಅಂದ್ಕೊಂಡು ಆಡಿಷನ್ ಕೊಟ್ಟೆ. ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸು ತನುಷ್ ಶಿವಣ್ಣ ಅವರಿಗೆ. ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಧನ್ಯವಾದಗಳು ಲವ ಸರ್ ಹಾಗೂ ತನುಷ್ ಶಿವಣ್ಣ. ಥ್ಯಾಂಕ್ ಯು. ಪಾತ್ರದ ಹೆಸರು ನಾನು ಮರ್ತ್ಬಿಟ್ಟಿದ್ದೀನಿ. ಚಿಕ್ಕ ಪಾತ್ರ, ಜೀವನ್ ಅನ್ನೋ ಪಾತ್ರ, ಒಂದು ಕೆಲಸದ ಆಳ್ ಪಾತ್ರ. ನನ್ನ ಹೆಸರು ಶರತ್ ಅಂತ, ನಮ್ಮೂರು ಎನ್ನಾರ್ಪುರ. ನಾನು ಈ ಸಿನಿಮಾದಲ್ಲಿ DOP ಆಗಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಆಫ್ ಆಲು ಲವ ಸರ್ಗೆ ಮತ್ತು ತನುಷ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲ ನೋಡ್ಬಿಟ್ಟು ಹೇಳಬೇಕು. ಈಗ ಟೀಸರ್ ನೋಡಿದ್ರಿ ಏನು ಅನ್ನಿಸ್ತು ಅಂತೆಲ್ಲ ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಂಜುನಾಥ್, ಸಹ ನಿರ್ದೇಶಕ ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಈ ಕೆಲಸ ಮಾಡಿ ತುಂಬ ಒಳ್ಳೆಯ ಅನುಭವ ಕೊಟ್ಟಿದೆ. ಲವ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆದರೆ ಅವರ ಐಡೆಂಟಿಟಿನ ಹೇಳೋದಕ್ಕೆ ಯಾರಿಗೂ ಇಷ್ಟಪಡ್ತಾ ಇಲ್ಲ. ಓಕೆ, ಅನಿಲ್ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್, ನಾನು ಇವತ್ತು ಫಸ್ಟ್ ಲುಕ್ ಟೀಸರ್ ಲಾಂಚ್ ಮಾಡಿದ್ದೇವೆ. ಸೊ ಇದರಲ್ಲಿ ಹೇಳ್ದಂಗೆ ನಾವು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಅಂದರೆ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನೇಕ ಘಟನೆಗಳನ್ನ ತಗೊಂಡು ಈ ಒಂದು ಸಿನಿಮಾನ ಮಾಡಿದ್ದೀವಿ ಸರ್. ಅಲ್ಲ ಖಂಡಿತ ಮೇಡಮ್. ಮುಂದಿನ ದಿನಗಳಲ್ಲಿ ಟ್ರೈಲರ್ ಲಾಂಚ್ ಇದೆ. ಅವತ್ತು ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ನಾವು ತಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಸರ್. ಟ್ರೂ ಇವೆಂಟ್ಸ್ ಅಂದರೆ
ಈಗ 2025 ನಡೆದಿರೋಂಥದ್ದು 24 ನಡೆದಿರೋಂಥದ್ದು ಆ ಥರ ಘಟನೆಗಳನ್ನ ಸೊ ನಾವು ತೊಗೊಂಡು ಮಾಡಿರೋಂಥದ್ದು ಸರ್. ಕ್ರೈಮ್ ರಿಲೇಟೆಡ್ ಸರ್. ಇಲ್ಲ ಸರ್, ನಾನು ಒಬ್ಬ ವಕೀಲನಾಗಿ ಜೊತೆಗೆ ಡೈರೆಕ್ಟ್ರಾಗಿ ನಾನು ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ನನಗೆ ಸಮಾಜದಲ್ಲಿ ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮಾಡೋವಂಥ ಅಭಿರುಚಿ ನನ್ನಲ್ಲಿದೆ. ಸೊ ಅದನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಸೊ ಮುಂದಕ್ಕೂ ನಾನು ಕೂಡ ಕೆಲವು ಟ್ರೂ ಇವೆಂಟ್ಸ್ ಇಟ್ಕೊಂಡೆ ಸಿನಿಮಾ ಮಾಡ್ತೀನಿ ಸರ್. ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ. ಒಂದು ಸೆಲೆಬ್ರಿಟಿ ಜೀವನದಲ್ಲಿ ಒಂದು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಕೆಲವರು ಆಯಾ ಒಬ್ಬ ವ್ಯಕ್ತಿ ಆಯಾ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ನಾವು ಈ ಸಿನಿಮಾದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಕತೆಗೆ ಸಾರಾಂಶಕ್ಕೆ ಏನು ಬೇಕೋ ಅದನ್ನು ಕೆಲವು ಆಡಿಯನ್ಸ್ಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳನ್ನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಸರ್. ಇನ್ಸಿಡೆಂಟ್ ಇರ್ಬೇಕು ಸರ್, ಅಷ್ಟೇ. ನಾನು ಇಲ್ಲ ಖಂಡಿತವಾಗ್ಲೂ ಇಲ್ಲ. ಸೊ ತಮಗೆ ನಾನು ಟ್ರೈಲರ್ ತೋರಿಸಿದಾಗ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ರಿಯಾಲಿಟಿ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಅಭಿರುಚಿ ಮತ್ತು ಒಬ್ಬೊಬ್ಬ ವ್ಯಕ್ತಿಯ ಕಾಲ್ಪನಿಕ ಬೇರೆ ಬೇರೆ ರೀತಿ ಇರುತ್ತೆ. ನಾನು ಮಾಡಿರೋದು ಒಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಮೇಲೆ ಮಾಡಿದ್ದೇನೆ. ಇಲ್ಲಿ ಸರ್ ಅಲ್ಲ ತಾವು ದಯವಿಟ್ಟು ಸಿನಿಮಾದಲ್ಲಿ ನೋಡಿದಾಗ ತಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಆ ಘಟನೆಗೆ ಸಂಬಂಧಪಟ್ಟಿದೆಯಾ ಅಥವಾ ಇದು ಬೇರೆ ಕಥೆನಾ ಅನ್ನೋದನ್ನು. ನಾವು ಒಂದು ಫಸ್ಟ್ ಲುಕ್ಕಲ್ಲೇ ಹೇಳಿ ತಾವು ದಯವಿಟ್ಟು ಏನು ಡಿಸೈಡ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಖಂಡಿತ ಗೊತ್ತಿದೆ ಸರ್. ಸರ್ ನಾನು ಈ ಸಿನಿಮಾ ಮಾಡಬೇಕಾದರೆ ಸೊ ಯಾವುದೇ ಒಂದು ಟ್ರಯಲ್ ನಡಿಬೇಕಾದ್ರೆ ಮಾಡಿದ್ರೆ ಅದು ಅಫೆನ್ಸ್ ಇದೆ. ಸೊ ಜೊತೆಗೆ ಯಾವ ಒಬ್ಬ ವ್ಯಕ್ತಿಯ ಫೇವರ್ ಆಗಿ ಒಂದು ಏನು ಜಡ್ಜ್ಮೆಂಟು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಾವು ಬೇಸ್ಡ್ ಆನ್ ಓನ್ಲಿ ಟ್ರೂ ಇವೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ ಸರ್. ಸೆಲೆಬ್ರಿಟಿ ಅಂದರೆ ಎಲ್ಲ ರಂಗದಲ್ಲೂ ಇದ್ದಾರೆ ಸರ್. ಈಗ ನಮ್ಮ ಪತ್ರಿಕೆಯಲ್ಲೂ ಸೆಲೆಬ್ರಿಟೀಸ್ ಇದ್ದಾರೆ, ಕ್ರಿಕೆಟಲ್ಲೂ ಇದ್ದಾರೆ, ಸಿನಿಮಾದಲ್ಲೂ ಇದ್ದಾರೆ, ಪಾಲಿಟಿಕ್ಸಲ್ಲೂ ಇದ್ದಾರೆ. ಸೊ ಎಲ್ಲ ವರ್ಗದಲ್ಲೂ ಇದ್ದಾರೆ ಸರ್. ಖಂಡಿತವಾಗ್ಲಿ ಸರ್, ದಯವಿಟ್ಟು ತಾವು ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ ಈ ಫಸ್ಟ್ ಲುಕ್ ಲಾಂಚಲ್ಲೇ ನೋಡಿ ತಾವು ಏನನ್ನೂ ಡಿಸೈಡ್ ಮಾಡಬೇಡಿ. ಟ್ರೈಲರ್ ಇದೆ, ಇನ್ನು ಸಿನಿಮಾ ಇದೆ ಸರ್. ಅದು ಅಲ್ಲ ಸರ್ ಅದು ಅಲ್ಲ ಅವರು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಇಲ್ಲ ನಾನು ಕ್ಲಾರಿಫಿಕೇಶನ್ ಹೇಳಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ಸೊ ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ, ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗಿರುತ್ತೆ ಅಂತನಾ ಸರ್? ಅಲ್ಲ ಅದು ಇದೆಯಾ ಇಲ್ಲೋ ಅನ್ನೋದನ್ನು ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಇವಾಗ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಇದ್ದಿದ್ದು ಸ್ಟೋರಿನ ರೇಣುಕಾ ಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೆ ಆದರೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಯಾರನ್ನು ಕೇಳಿದ್ರಾ? ಸರ್ ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳನ್ನ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟ್ ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಥರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು, ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್. ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೊಂದೂ ನೋಡಿಕೊಂಡಾಗ ಸೊ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಆಗ್ತೀವಿ, ಆವಾಗ ಗೊತ್ತಾಗುತ್ತೆ ಸರ್. ಇಲ್ಲ ಮೇಡಮ್, ನನ್ನ ಕ್ಲಾರಿಫಿಕೇಷನ್ ಕೊಡ್ತೀನಿ ತಾವು ಕೇಳೋ ಕ್ವಶನ್ಗೆ. ಇನ್ಸಿಡೆಂಟ್ ಆಗಿ ತಮಗೆ ಈ ರೀತಿ ಆಗ್ತಾ ಇದೆ. ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ತಾವು ನೋಡಿದಾಗ ಮರ್ಡರ್ ಅನ್ನೋದು ಕಾಮನ್ ಆಗಿರುತ್ತೆ ಕ್ರೈಮ್ ಥ್ರಿಲ್ಲರಲ್ಲಿ. ಮೂವಿಯಲ್ಲಿ ನಾನು ಹೇಳ್ತಾ ಇರೋದು
ಆ ಘಟನೆ ಕಾಕತಾಳೀಯವಾಗಿ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ನಾನು ಆಗ್ಲೇ ಹಿಂದೆ ಸರ್ ಒಬ್ಬರು ಕ್ವಶನ್ ಮಾಡಿದಾಗ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ರಿಯಲ್ ಸ್ಟೋರಿ ಮಾಡಿಲ್ಲ ಸರ್. ಈಗ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಇಡಬೇಕಾದ್ರೆ ಒಳ್ಳೆ ಟೈಟ್ಲ್ ಇಡಬೇಕು. ನಮ್ಮ ಕತೆಗೆ ಮತ್ತು ಹೀರೋಗೆ ಸೂಟ್ ಆಗೋಂಥ ಒಂದು ಟೈಟ್ಲ್ ಬೇಕಾಗಿತ್ತು. ಹಾಗಾಗಿ ಬಾಸ್ ಅಂತ ಇಟ್ಟಿದ್ದೇವೆ ಸರ್. ಥ್ರಿಲ್ಲರ್ ಮಂಜು ಸಾರು ಮಾಡಿರ್ಬೋದು, ಒಂದು ಯೂಟ್ಯೂಬಲ್ಲಿ ಬಾಸ್ ಅನ್ನೋದನ್ನು ನೋಡಿರೋಂಗೆ ಜ್ಞಾಪಕ ಇದೆ. ಇಲ್ಲ ಸರ್, ಈಗ ತಮಗೆ ಸಿನಿಮಾ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲ, ನಾನು ಪ್ರೇರಣೆ ಅಂದರೆ ಸರ್, ಸಮಾಜದಲ್ಲಿ ಆ ಥರ ಘಟನೆಗಳು ದಿನನಿತ್ಯ ನಡೆಯುತ್ತೆ ಸರ್. ಸೊ ಆ ಥರ ಇವೆಂಟ್ಗಳಲ್ಲಿ ಅದು ಒಂದಾಗಿರುತ್ತಲ್ವ ಸರ್ ನಿಮ್ಮ ಸಿನಿಮಾದಲ್ಲಿ? ಸರ್, ಅಲ್ಲಿ ತಮಗೆ ಸಿನಿಮಾ ನೋಡಿದಾಗ ಸರ್ ಸ್ಪಷ್ಟವಾಗಿ ಎಲ್ಲ ಗೊತ್ತಾಗುತ್ತೆ ಸರ್. ಆ ಘಟನೆಗೆ ಈ ಸಿನಿಮಾ ಸಂಬಂಧಪಟ್ಟಿದ್ಯಾ ಇಲ್ವಾ ಅನ್ನೋದನ್ನು ಸರ್. ತನಿಷ್ ಸರ್ ಪ್ಲೀಸ್. ಹಾಂ ಸರ್, ನಾನು ಹೇಳ್ತಿಲ್ವಾ, ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ಆಯ್ದುಕೊಂಡು ಸಿನಿಮಾ ಮಾಡಿದ್ದೇನೆ. ಆದರೆ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾನು ಈ ಸಿನಿಮಾದಲ್ಲಿ ತೊಗೊಂಡಿಲ್ಲ ಸರ್. ಅದನ್ನು ನಾನು ಈಗಲೇ ಹೇಳಿಬಿಟ್ರೆ ಸಿನಿಮಾದಲ್ಲಿ ಸಿನಿಮಾ ನೋಡಿ, ಈಗ ನಾನು ಸಿನಿಮಾ ಫುಲ್ಲು ಸ್ಕ್ರೀನ್ ಪ್ಲೇ ಕತೆ ಹೇಳಿಬಿಟ್ರೆ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಿಲ್ಲ. ದಯವಿಟ್ಟು ನಾನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಖಂಡಿತವಾಗ್ಲೂ ತಮ್ಮ ಮುಂದೆ ನಾನು ಹೇಳ್ತೀನಿ ಸರ್. ಮೇಡಮ್, ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಮೇಡಮ್. ಏನಂತ ಹೇಳಿದ್ರೆ, ಇವಾಗ ಅವ್ರು ಹೇಳ್ದಂಗೆ ಕೆಲವೊಂದು ಘಟನೆಗಳು ಮ್ಯಾಚ್ ಆಗ್ಬೋದು ಸರ್. ಇವಾಗ ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಬಾಸ್ ಅಂತ ಇನ್ನೂ ದೊಡ್ಡ ಸ್ಟಾರ್ ಒಬ್ರಿಗೆ ಹೆಸರಿದೆ, ಅದು ನಿಮಗೂ ಗೊತ್ತದು, ಡಿ ಬಾಸ್ ಅಂತ ಇದೆ. ಹೆಸರಿಟ್ಟಿದ ಮಾತ್ರಕ್ಕೆ ಅದೇ ಸಬ್ಜೆಕ್ಟ್ ಆಗಿರಲ್ಲ ಸರ್. ಸಿನಿಮಾ ಪ್ರಚಾರ ಒಂದಕ್ಕೋಸ್ಕರನೇ ಸಿನಿಮಾ ಮಾಡಿಲ್ಲ ಸರ್. ನೀವು ಹೇಳಿದ್ರಿ ಇವಾಗ ಸಿನಿಮಾ ಕತೆ ಮಾತಾಡಬೇಕು, ಕಂಟೆಂಟ್ ಮಾತಾಡಬೇಕು, ಬರೀ ಪ್ರಚಾರದ ಗಿಮಿಕ್ ಮಾಡಬಾರ್ದು ಅಂತ ಹೇಳಿದ್ರಿ. ಅದು 100% ನಾವು ಕಂಟೆಂಟಲ್ಲಿ ಏನೇನು ಬೇಕೋ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೇನು ಬೇಕೋ, ಅಥವಾ ಒಂದು ಸಿನಿಮಾದಲ್ಲಿರೋ ಕ್ರೈಮ್ ಥ್ರಿಲ್ಲರ್ ಏನಿದೆ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿದ್ದೀವಿ ಸರ್. ಆದರೆ ನೀವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಇದು ಇನ್ಸಿಡೆನ್ಸ್ಗೆ ಅಥವಾ ನಡೆದಂಥ ಘಟನೆಗೆ ಹತ್ತತ್ರ ಅಂತ ಅನಿಸ್ಬೋದು. ಅದೇ ಆ್ಯಕ್ಚುಲಿ ಕೋ ಇನ್ಸಿಡೆಂಟ್ಲಿ ಅಷ್ಟೇ ಅದು. ಇವಾಗ ಇದು ಮಾಡಿರೋದನ್ನು ಅಷ್ಟೇ. ಇವಾಗ ಒಂದು ಸಿನಿಮಾ ಬೋನಲ್ಲಿದೆ, ಇಲ್ಲಿ ಆಚೆ ಒಬ್ರು ನಿಂತಿದ್ದಾರೆ, ಅದು ಇಮ್ಯಾಜಿನಬಲ್ ಆಗ್ಬೋದಲ್ಲ ಸರ್. ನಾವು ಇಮ್ಯಾಜಿನೇಷನಲ್ಲೂ ಮಾಡ್ಕೊಬೋದಲ್ಲ ಸರ್ ಅದನ್ನು. ಅದು ನಾನು ಖಂಡಿತವಾಗ್ಲೂ ಆ ಥರ ಮಾಡಿಲ್ಲ ಸರ್. ನೀವು ಹೇಳ್ತಾರ ಇದು ಅರ್ಥ ಆಯ್ತು ನನಗೆ. ನಾನು ನಡ್ಕೊಂಬರೋ ಸ್ಟೈಲು ಅದು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಥರ ಮಾಡಿಲ್ಲ, ನಾನು ತನುಷಾಗೆ ಮಾಡಿದ್ದೀನಿ ಸರ್ ಅದೆಲ್ಲ ಅಭಿನಯ. ಮೇಡಮ್, ಸೆನ್ಸಾರ್ ಅವರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅನ್ನೋದಕ್ಕಿಂತ ಅವ್ರು ಏನು ರೂಲ್ಸ್ ಅಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಆಗಿರಬೇಕು. ಪ್ರತಿಯೊಬ್ಬ ಸಿನಿಮಾ ಮೇಕರ್ ಅವರು ಬದ್ಧ ಆಗಿರಬೇಕು. ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂದರೆ ರಿವೈಸ್ ಕಮಿಟಿ ಇದೆ, ಅಲ್ಲಿ ಹೋಗ್ತೀವಿ. ಇನ್ನು ಅಪಿಲೆಂಟ್ ಇರುತ್ತೆ, ನಾವು ಅಲ್ಲಿ ಹೋಗ್ತೀವಿ ಮೇಡಮ್. ಅದನ್ನು ದಯವಿಟ್ಟು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾನು ಎಲ್ಲ ಕಥೆನೂ ಈಗಲೇ ಹೇಳ್ಬಿಟ್ರೆ ಸರ್, ಖಂಡಿತವಾಗ್ಲೂ ನಾವೊಂದು ಘಟನೆಯನ್ನು ನನ್ನ ದೃಷ್ಟಿಕೋನದಲ್ಲಿ ಹೀಗಾಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ನಿರ್ಣಯ, ಯಾವುದೇ ಒಬ್ಬ ವ್ಯಕ್ತಿಗಳ ಪರವಾಗಿ ಪರ ವಿರೋಧ ನಿರ್ಣಯಗಳನ್ನ ನಾವು ಈ ಸಿನಿಮಾದಲ್ಲಿ ಕೊಡ್ತಾ ಇಲ್ಲ ಸರ್. ಅದು ತಗೊಂಡ್ರೆ ನಾನು ಒಂದು ಕೇಸ್ ಟ್ರಯಲ್ ನಡಿಬೇಕಾದ್ರೆ ತೊಗೊಂಡ್ರೆ ಅದು ಸಬ್ಜುಡಿ ಆಗುತ್ತೆ. ಬಟ್ ನಾನಿಲ್ಲಿ ಯಾವುದೇ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಮಾಡಿಲ್ಲ. ಹಾಗಾಗಿ ಆ ಪ್ರಮೇಯ ಬರೋದೇ ಇಲ್ಲ ಸರ್. ಅದು ಟ್ರೂ ಇನ್ಸಿಡೆಂಟ್ ಅಂದರೆ ಸಮಾಜದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತೈತೆ. ಒಬ್ಬ ಡೈರೆಕ್ಟ್ರು ಒಂದು ಕಥೆನ ಅವನ ಕಾಲ್ಪನಿಕ ಮೂಲಕ ಅನೇಕ ದಾರಿಗಳಲ್ಲಿ ಹೇಳ್ಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ರಿಯಲ್ ಸ್ಟೋರಿಗೂ ಟ್ರೂ ಇವೆಂಟ್ಸಿಗೂ ನನಗೆ ತಿಳಿದಿರೋ ಪ್ರಕಾರ ಇಲ್ಲ ವ್ಯತ್ಯಾಸ ಇದೆ ಮೇಡಮ್. ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಆ ಘಟನೆಗೆ ನೀವು ಲಿಂಕ್ ಮಾಡಬೇಡಿ. ಇದು ನನ್ನ ಕೆಲವು ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂಥ ಘಟನೆಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ನೀವು ದಯವಿಟ್ಟು ದರ್ಶನ್ ಸರ್ ಕೇಸ್ಗೆ ಇದಕ್ಕೆ ದಯವಿಟ್ಟು ಲಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ಅಲ್ಲ, ತಾವು ಸಿನಿಮಾ ನೋಡಿದ್ರೆ ತಮಗೆ ಮೇಡಮ್ ಶೋಸ್ ಆಗ್ತೇನೆ, ಆವಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳ ವಿಕ್ಟಿಮ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಯಾವುದೇ ತೇಜವಧೆ ಮಾಡಿಲ್ಲ.
ಸೊ ಅದನ್ನು ತಾವುಗಳು ಸಿನಿಮಾ ನೋಡಿದಾಗ್ಲೇ ಸೊ ಗೊತ್ತಾಗುತ್ತೆ ಮೇಡಮ್. ಸರ್ ಇಲ್ಲಿ ಮೇಡಮ್ ಇಲ್ಲಿ ಈಗ ನಾವು ಮಾಡಿದ್ರೆ ಗಿಮಿಕ್ ಅಂತಾರೆ, ಕೆಲವರು ಮಾಡಿದ್ರೆ ಪಬ್ಲಿಸಿಟಿ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ ಸರ್. ಅಲ್ಲ, ಕೆಲವು ಸಲ ಸರ್ ಅದು ನಿಜ ಇರ್ಬೋದು ಸರ್. ಒಬ್ಬ ಮೇಕರಾಗಿ ಅದನ್ನು ಒಪ್ಕೊತೀವಿ, ಖಂಡಿತವಾಗ್ಲೂ ಒಪ್ಕೊತೀನಿ ಸರ್. ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಸಿನಿಮಾನ ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು ಅಂದರೆ ಸೊ ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಲೇಬೇಕು, ಅವ್ರನ್ನ ಕರ್ಕೊಳ್ಳೇ ಬರಬೇಕು. ಅದರಲ್ಲೂ ಒಬ್ಬ ಮೇಕರ್ಗೂ ಅದು ಚಾಲೆಂಜ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಯಾವುದೇ ಗಿಮಿಕ್ ಇಲ್ಲ ಸರ್. ನೀವು ತಿಳ್ಕೊಂಡಿರಂಗೆ ನಿನ್ನ ಸಿನಿಮಾದಲ್ಲಿ ಈಗ ನೀವು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು. ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದೆಲ್ಲವನ್ನೂ ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದರೆ ತಮ್ಗೆ ಕೆಲವ್ರಿಗೆ ಗೊತ್ತಿರಬಹುದು. ಲವ ಸರ್, ನೀವು ಒಬ್ಬ ನಾರ್ಮಲ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಬಹುಶಃ ಇಷ್ಟು ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಎಸ್ ಸರ್. ಒಬ್ಬ ಲಾಯರ್ ಆಗಿ ಸಿನಿಮಾ ಮಾಡಿದಿರಲ್ಲ. ಎಸ್ ಸರ್. ಈ ಲಾಯರ್ ಅಂತಂದ್ರೆ ಅದೇ ಸಮಸ್ಯೆ ಇರೋದು. ತುಂಬಾ ದಿವಸದಿಂದ ಆ ಘಟನೆ ನಡೆದಾಗಿಂದನೂ ಪ್ರತಿದಿನಾನು ಅಥವಾ ವಾರಕ್ಕೊಂದು ವಿಡಿಯೋ ಬರ್ತಾನೆ ಇರುತ್ತೆ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಎಸ್ ಸರ್. ಇಲ್ಲಿ ಡೈರೆಕ್ಟ್ರು ಕಮ್ ಲಾಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ, ಅಂದ್ರೆ ಇದು ಅದೇನಾ ಅಲ್ವಾ ಅಂತ. ಸರ್, ನಮಗೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾನು ಏನನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿಡಲೇಬೇಕು. ಇಲ್ಲ ಅಂದರೆ ಅದು ಆಡಿಯನ್ಸ್ಗಳಿಗೆ ರೀಚ್ ಆಗೋದಿಲ್ಲ. ಖಂಡಿತವಾಗ್ಲೂ ಕೆಲವು ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ ಸರ್. ಇಲ್ಲ ಸರ್. ಮುಂದಿನ ತಿಂಗಳಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದೀವಿ. ಸೆನ್ಸಾರ್ ಎಲ್ಲ ಫೈನಲ್ ಆದಮೇಲೆ ಈಗ ನಾವೇನಂದ್ರೆ ಈಗ ನಮ್ಮ ಯೂಟ್ಯೂಬ್ ಚಾನಲನ್ನೇ ತನುಷ್ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಾವು. ಕೆಲವು ಟೀಸರ್ನ ಮತ್ತು ಆಡಿಯೋನ ಎಲ್ಲ ಕೇಳಿಸ್ತಾ ಎಲ್ಲ ಕೆಲವು ಯೂಟ್ಯೂಬ್ ಆಡಿಯೋ ಕಂಪ್ನಿಗಳಿಗೆ ಅವರೆಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಕೊನೆಗೆ ಅವರು ಒಂದು 2 days 3 days ಅಂತ ಹೇಳಿ ಈ ಸಿನಿಮಾ ಬೇಡ ಸರ್, ನೆಕ್ಸ್ಟ್ ಸಿನಿಮಾ ಆದರೆ ನಾನು ಮಾಡ್ತೀನಿ, ದಯವಿಟ್ಟು ಬೇಡ ಅಂತ ದೊಡ್ಡ ಕಂಪ್ನಿಗಳೇ ಹೇಳಿದರು. ಅದಕ್ಕೋಸ್ಕರ ನಾವೇ ತನುಷ್ ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಡಿಯೋನು ಕೂಡ ನಮ್ಮ ತನುಷ್ ಸ್ಟುಡಿಯೋಸಿಂದನೇ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೆನ್ಸಾರ್ ಆದಾದ್ಮೇಲೆ ಸೊ ನಾವು ಡೇಟು ಅನೌನ್ಸ್ ಮಾಡ್ತೀವಿ ಸರ್. ಲವ ಸರ್, ಅದನ್ನು ಭವಿಷ್ಯ ನಾವೇ ಮಾಡಬಹುದು. ಲವ ಸರ್, ಈ ಸಿನಿಮಾದಲ್ಲಿ ಏನಾದರೂ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆಯಾ? ಯಾಕಂದರೆ 2004-2005 ನಡೆದಂಥ ಒಂದು ಇನ್ಸಿಡೆಂಟಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತು ಈ ಚಿತ್ರರಂಗದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಒಬ್ಬರನ್ನ ಒಳಗಡೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಆ ಥರದ್ದೇನಾದರೂ ನಿಮ್ಮ ಸಿನಿಮಾದಲ್ಲೂ ಇದೆಯಾ ಅಂತ. ಮೇಡಮ್, ಈಗಲೇ ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಸ್ಟೋರಿನೇ ಕೇಳಿಬಿಟ್ರೆ ಹೇಗೆ? ಸಿನಿಮಾದಲ್ಲಿ ಇರಲೂಬಹುದು, ಇಲ್ದಲೇ ಇರ್ಬೋದು ಮೇಡಮ್. ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗಿಯೂ ತಮ್ಗೆ ಗೊತ್ತಾಗುತ್ತೆ ಮೇಡಮ್. ಸರ್, ಅದು ಒಂದು ಅಲ್ಲ, ಭವಿಷ್ಯ ಹೌದು ಇರಬಹುದು. ಆದರೆ ಸರ್, ಇವಾಗ ನಿಮಗೆಲ್ಲ ಕ್ವಶನ್ ಯಾವ ಥರ ಅರೈಸ್ ಆಗಿದೆಯೋ ಅದೇ ಥರ ಅವ್ರಿಗೂ ಅರೈಸ್ ಆಗಿರ್ಬೋದು. ಅಂದರೆ ನಾವು ಅವ್ರಿಗೆ ಸಿನಿಮಾ ತೋರ್ಸೋಕ್ಕಾಗಲ್ಲ. ನಾವು ಸಿನಿಮಾ ಮಾಡಿದ್ದೀವಿ ಕರೆಕ್ಟು. ಆಡಿಯೋ ಕಂಪ್ನಿ ತೊಗೊಂಡೇ ಇರೋದು ರೀಸನ್ನು ಏನಂತ ಹೇಳಿದ್ರೆ ಬಾಸ್ ಅಂತ ಟೈಟಲ್ ಇರ್ಬೋದು, ಅಥವಾ ಈ ಟೀಸರ್ ನೋಡಿ ಅವರು ಇದಿರ್ಬೋದು, ಅವರು ಮುಂದೆ ಏನಿರುತ್ತೋ ಸಿನಿಮಾದಲ್ಲಿ ಅಂತ ಗೊತ್ತಿಲ್ಲದಿರೋ ಪ್ರಶ್ನೆಗೋಸ್ಕರ ಬೇಡ ಅಂತ ಹೇಳಿರ್ಬೋದು. ನಾನು ರೆಗ್ಯುಲರ್ ಆಗಿ ಮಾಡೋ ಅಂಥ ಆಡಿಯೋ ಕಂಪ್ನಿಗಳೇ ಬೇಡ, ಮುಂದಿನ ಸಿನಿಮಾ ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲ ಸರ್, ಹಿಂಗೆ 2-3 days ನಾನು ವೆಯ್ಟ್ ಮಾಡಿದೆ ಸರ್. ಹಿಂಗೆ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ? ಸಿನಿಮಾ ತೋರ್ಸೋಕ್ಕಾಗತ್ತೆ ಸರ್ ಬಿಫೋರ್ ರಿಲೀಸ್? ಹಾಂ ಸರ್, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಸಿನಿಮಾ ಚೆನ್ನಾಗಾಗುತ್ತೆ ತಗೊಳ್ಳಿ, 100% ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ವರ್ಷ ನಾವು ನೋಡಿದಾಗ ಅಲ್ಲಿ ನಾವು ಒಂದು ಸರ್ಟೈನ್ ಆಡಿಯನ್ಸ್ನ ನಾವು ಇಟ್ಕೊಂಡು ನೋಡಿದಾಗ ಒಂದು 2-3 ಜನ ಲೇಡೀಸು ಇದ್ರು, ಮುಂದೆ ಸೀಟಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲೆಲ್ಲ. ಅದು ಅವರ ರಿಯಾಕ್ಷನ್ ಆಗಿತ್ತು ಆ ಥರ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಅಂದ್ಕೊಂಡೆ ಮಾಡಿರೋದು ಸರ್. ಅದು ಡೈರೆಕ್ಟ್ರ್ ಹೇಳ್ದ ಹಾಗೆ ಇವಾಗ ಯಾರಿಗೂ ಹರ್ಟ್ ಮಾಡಬೇಕು ಅಥವಾ ಯಾರಿಗೂ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಥರ ಯಾವುದು ಮಾಡಿಲ್ಲ. ಅವರ ತಲೆಯಲ್ಲಿ ಏನಿದೆಯೋ, ನನಗೆ ಕತೆ ಹೇಳ್ಬೇಕಾದ್ರೂ ಅಷ್ಟೇ ಅವರು ನನ್ನ ತಲೆಯಲ್ಲಿ ಇದಿದೆ ಸರ್, ಈ ಥರ ಇದೆ ನನ್ನ ತಲೆಯಲ್ಲಿ, ಈ ಥರ ಸಬ್ಜೆಕ್ಟನ್ನು ಮಾಡಿದ್ರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ,
ಮತ್ತು ಜನಗಳು ಕುಂತ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ನಾವು ಸ್ಕ್ರಿಪ್ಟನ್ನು ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ವಿ. ಇದು ಬೇರೆ ಕಡೆ ಕುತ್ಕೊಂಡು ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲೇ ಕುತ್ಕೊಂಡು ಮಾಡಿದ್ವಿ. ಸೊ ಆ ಸ್ಕ್ರಿಪ್ಟಿಂಗ್ ಟೈಮಲ್ಲೇ ನಮಗೆ ಗೊತ್ತಾಯ್ತು ಆ್ಯಕ್ಚುಲಿ ಸಿನಿಮಾ ಹೆಂಗೆ ಬರ್ಬೋದು ಅಂತ. ಅದೇ ಸರ್ ನಿಮ್ಮ ಅಭಿಪ್ರಾಯ ಸರ್, ಅದಷ್ಟೇ. ಅದೇ ಪರ್ಸೆಪ್ಷನ್ ಅಂತ ಹೇಳ್ತಾರಲ್ಲ ಸರ್, ಇವಾಗ ನನ್ನ ಪರ್ಸೆಪ್ಷನ್ನೇ ಬೇರೆ ಥರ ಇರುತ್ತೆ, ನಿಮ್ಮ ಪರ್ಸೆಪ್ಷನ್ನೇ ಬೇರೆ ಥರ ಇರುತ್ತೆ. ಬಂದಿಲ್ಲ. ಒಬ್ಬರು ಆ್ಯಕ್ಚುಲಿ ಹೈದ್ರಾಬಾದಲ್ಲಿದ್ದಾರೆ, ಪಾಯಲ್ ಚಂಗಪ್ಪ ಅಂತ ಮಾಡಿದ್ದಾರೆ. ಸೊ ನಂತರ ಮೋನಿಕಾ ಗೌಡ, ವಂದಿತಾ ಅಂತ ಈಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಶೀಲಾ ಗೌಡ ಅಂತ ಒಬ್ಬರು, ಲಕ್ಷ್ಮಿ ಅಂತ ಒಬ್ಬರು ಇದ್ದಾರೆ. ಸಿನಿಮಾ ನೋಡಿ ಸರ್, ಖಂಡಿತವಾಗ್ಲೂ ಸಿನಿಮಾ ನೋಡಿ ಸರ್, ಪ್ಲೀಸ್.